ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಡಿಮನ್ 2020-23 ಹಿಂದಿ ಫಿಲಮ್ನ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಆ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಹಳೆ ವಿಡಿಯೋಸ್ ಕೂಡ ಇದೆ, ಅವನ್ನೆಲ್ಲ ಕೂಡ ನೋಡ್ಕೊಂಬನ್ನಿ. ಬನ್ನಿ ಸೀದಾ ಇನ್ನು ಮೂವಿಗೆ ಹೋಗೋಣ. ಇನ್ನು ಮೂವಿ ಆರಂಭದಲ್ಲಿ ಇಲ್ಲಿ ಯಾವುದೋ ಒಂದು ಹುಡುಗಿ ಕಾರಿಂದ ಇಳಿದು ಬರ್ತಾ ಇದ್ದಾಳೆ. ಇಳಿದು ಬಂದು ಮನೆಗೆ ಹೋಗಿ ಗ್ರೀನ್ ಟೀನ ಮಾಡಿಕೊಂಡು ಆಚೆನಲ್ಲಿ ಕುಡಿತಾ ಇರ್ತಾರೆ. ಆಚೆ ಲಾನಲ್ಲಿ ಟೀ ಕುಡಿಬೇಕಾದ್ರೆ ಅವಳಿಗೆ ಯಾವುದೋ ಸ್ಪಿರಿಟು ಬಂದಂಗಾಗುತ್ತೆ, ಯಾವುದೋ ಬ್ರೈಡ್ ಗೋಸ್ಟು ಬಂದಂಗಾಗುತ್ತೆ. ಅವಳು ತುಂಬ ಹೆದರ್ಕೊತಾ ಇದ್ದಾಳೆ. ಇನ್ನು ಸೀದಾ ಮನೆಗೆ ಓಡೋಗಿ ಕುತ್ಕೊತಾ ಇದ್ದಾಳೆ. ಇನ್ನು ಇವರು ಕ್ರಿಶ್ಚಿಯನ್ ಆಗಿರೋದ್ರಿಂದ ಕ್ರೂಸಿಫಿಕ್ಸ್ನ ಹಾಕ್ಕೊಂಡಿರೋದ್ರಿಂದ ಯಾವ ಆತ್ಮನೇ ಆಗಲಿ ಯಾವ ಸ್ಪಿರಿಟೇ ಆಗಲಿ ಇವ್ರ ಹತ್ರ ಬರೋದಿಲ್ಲ, ಅದು ಅಲ್ಲಿಂದ ಹೊರಟೋಗ್ಬಿಡುತ್ತೆ. ಅದಾದಮೇಲೆ ಅವರು ಆಚೆ ಹೋಗ್ತಿದ್ದಾರೆ. ಆವಾಗ ಲೈಟ್ಸ್ ಎಲ್ಲ ಆಫ್ ಆಗುತ್ತೆ. ಇದರಿಂದ ಅವಳು ಇನ್ನೂ ಕೂಡ ಭಯ ಪಡ್ತಿರ್ತಾಳೆ. ಅವಳು ಕಣ್ಮುಂದೆ ಒಂದು ಆತ್ಮ ಕೂಡ ಕಾಣಿಸ್ತಾ ಇರುತ್ತೆ. ಅದು ನೋಡೋದಕ್ಕೆ ತುಂಬಾ ವಿಕಾರವಾಗಿ ಕಾಣಿಸ್ತಿರುತ್ತೆ. ಇದು ಕಥೆಯಾಗಿರುತ್ತೆ. ಅಂದ್ರೆ ಇಲ್ಲಿರೋಂಥವ್ರು ವಿಘ್ನೇಶ್ ಶಿವನ್ ಅನ್ನೋರು ಇವರು ಕಥೆಯ ಡೈರೆಕ್ಟರ್ ಆಗಿರುತ್ತೆ. ಇವರ ಕಥೆನ ಇಲ್ಲಿ ತನ್ನ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ಗೆ ಕಥೆನ ಹೇಳ್ತಿದ್ದಾರೆ. ನೋಡಿ, ನಾನು ಇಷ್ಟು ಚೆನ್ನಾಗಿ ಹಾರರ್ ಫಿಲಮ್ನ ಮಾಡಿದ್ದೀನಿ ಸರ್, ಇದು ಹೇಗಿರುತ್ತೆ ಅಂತ ಹೇಳಿ ಅವನು ಕಥೆನ ಹೇಳ್ತಿದ್ದಾನೆ. ಇಲ್ಲ, ಕತೆ ತುಂಬ ಚೆನ್ನಾಗಿದೆ, ಹಾರರ್ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಆಗಿ ನಮಗೆ ಒಳ್ಳೆ ದುಡ್ಡೇ ಮಾಡ್ಬೋದು ಅಂತ ಹೇಳ್ತಿರ್ತಾರೆ. ಅದ್ರ ಜೊತೆ ಅವ್ರ ಫ್ರೆಂಡ್ ಕೂಡ ಬಂದಿರ್ತಾರೆ, ಸೋಮು ಅನ್ನೋರು. ಅವರು ಕೂಡ ಡೈರೆಕ್ಟರ್ ಆಗಿರ್ತಾರೆ. ಅವರು ಸೀನಿಯರ್ ಡೈರೆಕ್ಟರ್ ಆಗಿರೋದ್ರಿಂದ ಅವರಿಗೆಲ್ಲ ಈ ಥರದ ಬಗ್ಗೆ ತುಂಬ ಐಡಿಯಾ ನಾಲೆಡ್ಜ್ ಇರುತ್ತೆ. ಇನ್ನು ವಿಘ್ನೇಶ್ಗೆ ಒಂದು ಗ್ಯಾಂಗ್ ಕೂಡ ಇರುತ್ತೆ. ವಿಘ್ನೇಶ್ನಲ್ಲಿ ತುಂಬ ಕ್ರಿಯೇಟಿವ್ ಇರೋದ್ರಿಂದ ಅವ್ರ ಫ್ರೆಂಡ್ಸ್ ಎಲ್ಲ ಕೂಡ ಅದೇ ಥರನೇ ಇರ್ತಾರೆ. ಅವನಿಗೆ ನಾನು ಸಕ್ಸಸ್ ಆಗ್ತಾ ಇದ್ದೀನಿ, ನನ್ನ ಸ್ಟೋರಿ ಎಲ್ಲ ಹೀಗೆ ನಡೀತಾ ಇದೆ ಅಂತ ಹೇಳ್ತಿರ್ತಾರೆ. ಅವರು ಕೂಡ ತುಂಬ ಖುಷಿನ ಪಡ್ತಿದ್ದಾರೆ. ಆದರೆ ಏನೇ ಮಾಡಿದ್ರು ಕೂಡ ವಿಘ್ನೇಶ್ ಜೀವನದಲ್ಲಿ ಶಾಂತಿ ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ಅವನು ಸಪ್ರೇಟಾಗಿ ಒಂದು ಮನೆನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾನೆ. ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಮನೆ ಹುಡುಕ್ಬೇಕು ಅಂತ ಹೋಗ್ತಿದ್ದಾನೆ. ಇನ್ನು ಒಂದು ಬಿಲ್ಡಿಂಗ್ಗೆ ಇಲ್ಲಿ ವಿಘ್ನೇಶ್ ಮತ್ತು ಅವ್ರ ಫ್ರೆಂಡ್ಸ್ ಕೂಡ ಬರ್ತಾ ಇದ್ದಾರೆ. ಮನೆ ಸೆಕ್ರೆಟ್ರಿ ಮನೆನ ತೋರಿಸ್ತಾ ಇದ್ದಾರೆ. ನೋಡಿ, ಇದು ತುಂಬ ಖಾಲಿ ಮನೆ, ಯಾವುದೇ ಫರ್ನಿಚರ್ ಮತ್ತು ಪೇಂಟಿಂಗ್ ಇಲ್ಲ, ನೀವು ಬೇಕಾದ ಥರ ನಿಮಗೆ ಪೇಂಟಿಂಗ್ನ ಮಾಡ್ಕೊಬೇಕಾಗುತ್ತೆ ಅಂತ ಸೆಕ್ರೆಟ್ರಿ ಅವರು ಹೇಳ್ತಿರ್ತಾರೆ. ವಿಘ್ನೇಶ್ಗೂ ಕೂಡ ಇದೇ ಬೇಕಿರುತ್ತೆ. ಯಾಕಂದರೆ ಅವನಿಗೆ ತುಂಬ ಕ್ರಿಯೇಟಿವಿಟಿ ಇರೋದ್ರಿಂದ ಮನೆನ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಬೇಕು, ಹೇಗೇಗೋ ಪೇಂಟ್ನ ಮಾಡಬೇಕು ಅಂತ ಆಸೆ ಪಡ್ತಿರ್ತಾನೆ. ನೀವು ಮನೆನ ರೆಂಟ್ ಮಾತ್ರ ಪೇ ಮಾಡ್ಬೋದು, ಆಮೇಲೆ ಅಡ್ವಾನ್ಸ್ನ ನಿಧಾನಕ್ಕೆ ಕೊಡ್ಬೋದು ಅಂತ ಹೇಳ್ತಿದ್ದಾರೆ ಸೆಕ್ರೆಟ್ರಿ. ಇದರಿಂದ ವಿಘ್ನೇಶ್ಗೂ ಕೂಡ ತುಂಬ ಖುಷಿಯಾಗಿರುತ್ತೆ. ಇನ್ನು ಮನೆ ಒಳಗೆ ಬಂದ ತಕ್ಷಣ ವಿಘ್ನೇಶ್ಗೆ ಒಂದು ಎವಿಲ್ ಐ ಅನ್ನೋದು ನೋಡ್ತಾ ಇದೆ. ಒಂದು ದುಷ್ಟಶಕ್ತಿ ಅನ್ನೋದು ಹಿಂದೆಯಿಂದ ನೋಡ್ತಾ ಇರುತ್ತೆ. ಫ್ಲ್ಯಾಟ್ ಕೂಡ ತುಂಬ ಚೆನ್ನಾಗಿರೋದ್ರಿಂದ ಇದರಿಂದ ವಿಘ್ನೇಶ್ ಕೂಡ ಒಪ್ಕೊತಾನೆ. ಇನ್ನು ಅಗ್ರಿಮೆಂಟ್ಗೆಲ್ಲ ಸೈನ್ ಕೂಡ ಮಾಡಿಬಿಡ್ತಾನೆ. ಆದರೆ ಈ ಫ್ಲ್ಯಾಟಲ್ಲಿರೋ ಸೆಕ್ರೆಟ್ರಿ ಎಕ್ಸ್ಪ್ರೆಷನ್ ಅಂತೂ ತುಂಬ ಖರಾಬಾಗಿರುತ್ತೆ. ಅವರು ಮನೆ ಒಳಗೂ ಕೂಡ ಬರೋದಿಲ್ಲ. ಅಗ್ರಿಮೆಂಟ್ ಮಾಡ್ಕೊಬೇಕು ಅಂದರೆ ಬಾಗಿಲಿಂದ ಆಚೆಯಿಂದಲೇ ಅಗ್ರಿಮೆಂಟ್ ಎಲ್ಲ ಮಾಡಿ ಆ ಪ್ರೊಸೀಜರ್ ಎಲ್ಲ ಮುಗಿಸ್ಬಿಡ್ತಾರೆ. ಇದು ನೋಡೋದಕ್ಕೆ ತುಂಬ ವಿಚಿತ್ರವಾಗಿರುತ್ತೆ. ಅದನ್ನ ಕಥೆನ ನಾನು ಮುಂದೆ ನಿಮಗೆ ಹೇಳ್ತಾ ಬರ್ತೀನಿ. ಇನ್ನು ಈಗ ವಿಘ್ನೇಶ್ ತಾಯಿ ಫೋನ್ ಮಾಡ್ತಾ ಇದ್ದಾರೆ. ಫೋನ್ ಮಾಡಿ, ನೋಡು, ನಾವು ನಿಮ್ಮ ಹತ್ರ ಪಂಡಿತ್ ಹತ್ರ ಕೇಳಿದ್ವಿ, ಅವರು ನಿನಗೆ 4 ತಿಂಗಳಲ್ಲಿ ಮದುವೆ ಆದರೆ ಸರಿ, ಇಲ್ದಿದ್ರೆ 4 ವರ್ಷ ನಿನಗೆ ಒಳ್ಳೆ ಕಾಲ ಇಲ್ಲ, ಮದುವೆ ಆಗಬಾರು ಅಂತ ಹೇಳಿದ್ದಾರೆ. ಅದರಿಂದ ನಾನು ಕಳಿಸಿರೋ ಫೋಟೋದಲ್ಲಿ ಯಾವ್ದಾರ ಒಂದು ಹುಡುಗಿನ ಒಪ್ಕೊಂಬಿಡು ಅಂತ ಹೇಳಿ ತುಂಬ ಬಲವಂತ ಮಾಡ್ತಾ ಇದ್ದಾರೆ. ಇಲ್ಲಮ್ಮ, ನನಗೀಗಲೇ ಇಷ್ಟ ಇಲ್ಲ, ನಾನು ಈಗಲೇ ಮದುವೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ವಿಘ್ನೇಶ್ ಹೇಳ್ತಿದ್ದಾನೆ. ಇನ್ನು ಈ ಕಡೆ ವಿಘ್ನೇಶ್ ಮತ್ತು ಫ್ರೆಂಡ್ಸ್ ಬಂದುಬಿಟ್ಟು ಮನೆಯನ್ನು ತುಂಬ ಚೆನ್ನಾಗಿ ರಿನೋವೇಟ್ ಮಾಡ್ತಾ ಇರ್ತಾರೆ. ವಾಲ್ಪೇಪರ್ಸ್ ಎಲ್ಲ ಹಾಕ್ತಾ ಇರ್ತಾರೆ. ವಾಲ್ಪೇಪರ್ಸ್ ಎಲ್ಲ ಒಂದು ಹೋಲಿಂದ ವಿಘ್ನೇಶ್ನ ಒಂದು ಕೆಟ್ಟ ಕಣ್ಣು, ಕೆಟ್ಟ ದೃಷ್ಟಿ ಅನ್ನೋದು ಅವನ ಮೇಲೆ ಕಣ್ಣಿಟ್ಟಿರುತ್ತೆ, ಅವನ್ನ ನೋಡ್ತಾ ಇರುತ್ತೆ. ಇನ್ನು ಅವನು ಮಲಗಿದ್ದಾಗ ಅವನ ಹಿಂದೆ ತುಂಬ ಆತ್ಮಗಳು ಓಡಾಡ್ತಾ ಇರುತ್ತೆ, ತುಂಬ ಮಕ್ಕಳು ಕೂಡ ಇರ್ತವೆ. ಅದೇ ರೀತಿ ಅವನು ಎದ್ಬಿಟ್ಟು ಮಿರರ್ ಮುಂದೆ ನಿಂತ್ಕೊಂಡಾಗ ಮಿರರಲ್ಲಿ ತುಂಬ ಫಾಗ್ ಇರುತ್ತೆ. ಅದನ್ನು ಕ್ಲೀನ್ ಮಾಡಿದ್ರು ಕೂಡ ಮತ್ತೆ ಅದೇ ರೀತಿ ಫಾಗ್ ಮತ್ತೆ ಕಾಣಿಸ್ತಾ ಇರುತ್ತೆ. ಇನ್ನು ಮೂವಿಗೆ ಪ್ರೀ ಪ್ರೊಡಕ್ಷನ್ ನಡೀತಾ ಇರೋದ್ರಿಂದ ವಿಘ್ನೇಶ್ ಅದ್ರ ಬಗ್ಗೆ ಸೆಲೆಕ್ಟ್ ಮಾಡ್ತಾ ಇರ್ತಾನೆ. ಹೀರೋಯಿನ್ನ ಸೆಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಫೋಟೋ ಕೂಡ ಅವನಿಗೆ ಬರುತ್ತೆ. ವಿಘ್ನೇಶ್ಗೆ ಆ ಹುಡುಗಿನ ನೋಡಿದ ತಕ್ಷಣ ತುಂಬ ಇಷ್ಟ ಆಗ್ಬಿಡ್ತಾರೆ. ಹುಡುಗಿ ಹೆಸರು ಕಾರ್ತಿಕಾ ಅಂತ. ಇನ್ನು ಫೋನ್ ನಂಬರ್, ಬಯೋಡಾಟಾ ಎಲ್ಲ ಕೂಡ ಸಿಕ್ಕಿರುತ್ತೆ. ಫೋನ್ ಮಾಡಿದಾಗ ಅವ್ರ ತಂದೆ ಫೋನ್ನ ರಿಸೀವ್ ಮಾಡ್ತಾ ಇದ್ದಾರೆ. ಈ ಥರ ನಿಮ್ಮ ಮಗಳನ್ನ ತುಂಬ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದಾಗ ಅವರು ಒಪ್ಕೊಳೋದಿಲ್ಲ. ಸಿನಿಮಾ ಇಂಡಸ್ಟ್ರಿಯವ್ರಿಗೆ ನನ್ನ ಮಗಳನ್ನ ಕೊಡಿಯೋದಿಲ್ಲ, ಯಾಕಂದರೆ ಅದು ತುಂಬ ರಿಸ್ಕಿ, ಅದು ಪ್ರೊಫೆಷನ್ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ. ಇದರಿಂದ ವಿಘ್ನೇಶ್ಗೆ ತುಂಬ ಬೇಜಾರಾಗುತ್ತೆ. ಸ್ಟಾರ್ಟಿಂಗ್ಗೆ ಈಗ ಆಗೋಯ್ತಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾನೆ. ಮತ್ತೆ ಇಲ್ಲಿ ವಿಘ್ನೇಶ್ ಫ್ರೆಂಡ್ಸ್ ಅವ್ನಿಗೆ ತುಂಬ ಮೋಟಿವೇಟ್ ಮಾಡ್ತಾರೆ, ಈಗೆಲ್ಲ ಡಿಸಪಾಯಿಂಟ್ ಆಗಬೇಡ ಅಂತ ಹೇಳ್ತಿರ್ತಾರೆ. ಇನ್ನು ನೆಕ್ಸ್ಟ್ ಮಾರ್ನಿಂಗ್ ವಿಘ್ನೇಶ್ ಸೋಮು ಸರ್ನ ಕರ್ಕೊಂಡು ಡೈರೆಕ್ಟ್ ಕಾರ್ತಿಕಾ ಮನೆಗೆ ಹೋಗ್ತಿದ್ದಾರೆ. ಆಗ ಕಾರ್ತಿಕಾನ ಡೈರೆಕ್ಟ್ ನೋಡಿದಾಗ ಅವನಿಗೆ ಒಂಥರ ಖುಷಿಯಾಗಿ ಇನ್ನೂ ಕೂಡ ಅವ್ರ ಮೇಲೆ ಫೀಲಿಂಗ್ಸ್ ಜಾಸ್ತಿ ಆಗುತ್ತೆ.
ಇನ್ನು ವಿಘ್ನೇಶ್ ಕಾರ್ತಿಕ್ ಅವರ ತಂದೆಗೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಕೂಡ ಅವರು ಒಪ್ಕೊಳೋದಿಲ್ಲ. ಇಲ್ಲ ನಮಗೆ ಇದು ಇಷ್ಟ ಇಲ್ಲ ಅಂತ ಹೇಳಿ ಫೈನಲೈಸ್ ಮಾಡಿ ಅಲ್ಲಿಂದ ಅವಳನ್ನ ಕಳಿಸ್ಬಿಡ್ತಾರೆ. ಒಂದಿನ ಕಾರ್ತಿಕಗೋಸ್ಕರ ಕಾಯಿಸ್ಕೊಂಡು ವಿಘ್ನೇಶ್ ಇಲ್ಲಿ ಆರ್ಟ್ ಗ್ಯಾಲರಿನಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಕಾರ್ತಿಕ್ ಅವರು ಬಂದಿದ ತಕ್ಷಣ ತನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಟ್ಟು ಪ್ರಪೋಸ್ ಕೂಡ ಮಾಡ್ತಾರೆ. ಆದರೆ ಕಾರ್ತಿಕ್ ಅವರು ಏನೂ ಕೂಡ ಹೇಳೋದಿಲ್ಲ. ನಾನು ಆಮೇಲೆ ನಿಮಗೆ ತಿಳಿಸ್ತೀನಿ ಅಂತ ಹೇಳಿ ಹೋಗ್ಬಿಡ್ತಾರೆ. ಇನ್ನು ಇದಾದಮೇಲೆ ವಿಘ್ನೇಶ್ ಮನೆಗೆ ಹೋಗ್ತಾನೆ. ಹಾಗೆ ಒಂದು ಸಲ ಶವರ್ ಮಾಡಬೇಕಾದ್ರೆ ಅವನಿಗೆ ಯಾರೋ ಬಂದು ಚಾಕುವಿಂದ ಚುಚ್ಚಿದ ಹಾಗೆ ಆಗುತ್ತೆ. ಅದಾದಮೇಲೆ ಅವನು ತುಂಬ ಶಾಕ್ ಆಗುತ್ತೆ. ಎದುರು ಕೂತ್ಕೊತಿದ್ದಾನೆ. ಇದು ಒಂದು ಕನಸಾಗಿರುತ್ತೆ. ಓ ಇದು ಕನಸ, ನನಗೆ ತುಂಬ ಭಯ ಆಗ್ತಿತ್ತು ಅಂತ ಹೇಳ್ತಿರ್ತಾನೆ. ಅವನು ಒಬ್ಬನೇ ಆ ಮನೆಯಲ್ಲಿ ಇರ್ತಾನೆ. ಇನ್ನೊಂದು ದಿನ ಹಾಗೆ ಆರ್ಟ್ ಆಫ್ ಗ್ಯಾಲರಿನಲ್ಲಿ ಈ ಕಡೆ ವಿಘ್ನೇಶ್ ಮತ್ತು ಕಾರ್ತಿಕ ಇಬ್ಬರು ಕೂಡ ಮೀಟ್ ಆಗ್ತಾರೆ. ಆಗ ಮತ್ತೆ ಇಲ್ಲಿ ವಿಘ್ನೇಶ್ ಕೇಳ್ಕೊತಿರೋದ್ರಿಂದ ಕಾರ್ತಿಕ ಅವರು ಹೇಳ್ತಿದ್ದಾರೆ, ನೋಡು ನೀನು ನಮ್ಮ ಪೇರೆಂಟ್ಸ್ನ ಒಪ್ಸು, ಅವ್ರು ಒಪ್ಕೊಂಡ್ರೆ ನಾನು ಖಂಡಿತವಾಗ್ಲೂ ಒಪ್ಕೊತೀನಿ ಅಂತ ಹೇಳ್ತಿದ್ದಾಳೆ. ಅದಾದಮೇಲೆ ಇವರಿಬ್ಬರು ಕೂಡ ಒಪ್ಕೊಂಡಿರ್ತಾರೆ. ಇಬ್ಬರು ಕೂಡ ಜೊತೆಗೆ ಟೈಮ್ ಕೂಡ ಸ್ಪೆಂಡ್ ಮಾಡ್ತಿರ್ತಾರೆ. ಒಂದಿನ ವಿಘ್ನೇಶ್ ಮನೆಯಲ್ಲಿ ಇದ್ಕಿದ್ದಂತೆ ಲೈಟ್ಸ್ ಎಲ್ಲ ಕೂಡ ಆಫ್ ಆಗುತ್ತೆ. ಅದೇ ರೀತಿ ವೈರ್ ಕೂಡ ಇವನ್ ಕೊರಳಿಗೆ ಅಂಟ್ಕೊಂಡ್ಬಿಡುತ್ತೆ. ಹಾಗೆ ಇವನ್ನ ಹ್ಯಾಂಗ್ ಔಟ್ ಮಾಡ್ಕೊಂಡ್ಬಿಡುತ್ತೆ. ಮತ್ತೆ ಕಣ್ಬಿಟ್ಟು ನೋಡ್ತಾನೆ, ಇದು ಕೂಡ ಒಂದು ಕೆಟ್ಟ ಕನಸಾಗಿರುತ್ತೆ. ಇನ್ನು ವಿಘ್ನೇಶ್ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಅವ್ರು ಯಾರು ಕೂಡ ಇವ್ರನ್ನ ನೋಡಿದ್ರು ಕೂಡ ಮಾತಾಡಿಸ್ತಾ ಇರೋದಿಲ್ಲ. ವಿಘ್ನೇಶ್ ಯಾಕೆ ಆಫೀಸ್ಗೆ ಬಂದಿಲ್ಲ ಅಂತ ಮಾತಾಡ್ಕೊತಾ ಇರ್ತಾರೆ. ಆದರೆ ವಿಘ್ನೇಶ್ ಪಕ್ಕದಲ್ಲೇ ಕೂತಿರ್ತಾನೆ. ಅವನಿಗೆ ನಾನೇನಾದರೂ ಸತ್ತೋಗ್ಬಿಟ್ಟಿದ್ದೀನ, ಇವ್ರು ಯಾರು ಕೂಡ ನನ್ನ ನೋಡ್ತಾ ಇಲ್ವಾ ಅಂತ ಹೇಳಿ ತುಂಬ ಶಾಕಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತಾನೆ. ಆಗ ಅವ್ರ ಫ್ರೆಂಡ್ಸ್ ಎಲ್ಲ ನಾವು ನಿಮ್ಮನ್ನು ಸರ್ಪ್ರೈಸ್ ಮಾಡಿದ್ವಿ, ನಾವು ನಿಮಗೆ ಕಾಮಿಡಿ ಮಾಡಿದ್ವಿ ಅಂತ ನಗ್ತಾ ಇರ್ತಾರೆ. ಈ ಫೂಲ್ ಅವನಿಗೆ ದೊಡ್ಡ ಶಾಕ್ ಆಗಿರುತ್ತೆ. ವಿಘ್ನೇಶ್ ಮನೆಗೆ ಪೊಲೀಸ್ ಆಫೀಸರು ಬಂದಿದ್ದಾರೆ. ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಬಂದಿರ್ತಾರೆ. ಆವಾಗ ಸೆಕ್ರೆಟ್ರಿ ಕೂಡ ಇರ್ತಾನೆ. ಆಗ ಸೆಕ್ರೆಟ್ರಿ ಪೊಲೀಸ್ ಅವ್ರನ್ನ ಕೇಳ್ತಾ ಇದ್ದಾರೆ, ಏನ್ರಿ ನೀವು ವಿಷಯ ಎಲ್ಲ ಈ ವಿಘ್ನೇಶ್ಗೆ ಹೇಳಿದ್ದೀರಾ? ಈ ಮನೆಯಲ್ಲಿ ಹಿಂದೆ ಏನು ಕಂಡೀಷನ್ ಇತ್ತು, ಹೇಗಿತ್ತು ಅಂತ ಹೇಳಿದ್ದೀರಾ ತಾನೆ? ಮೊದಲೇ ಈ ಹುಡುಗ ಹೊಸಬ್ರು ಅನಿಸುತ್ತೆ, ಸುಮ್ಮನೆ ಯಾಕೆ ಅವ್ರ ಲೈಫ್ ಕೂಡ ಹಾಳು ಮಾಡ್ತೀರಾ ಅಂತ ಹೇಳ್ತಿರ್ತಾರೆ. ಇಲ್ಲ ಸರ್, ನಾನು ಯಾವುದು ಕೂಡ ಹೇಳಿಲ್ಲ, ಅವರು ಈ ಮನೆನ ತುಂಬ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ ಸೆಕ್ರೆಟ್ರಿ ಹೇಳ್ತಿದ್ದಾನೆ. ಆದಮೇಲೆ ವಿಘ್ನೇಶ್ ಫ್ರೆಶ್ ಅಪ್ ಆಗಿ ಮಿರರ್ ಮುಂದೆ ನಿಂತ್ಕೊಂಡಾಗ ಯಾರೋ ಬಂದು ಇವನ ಕತ್ತನ್ನು ಇಸ್ಕೊತಾ ಇದ್ದಾರೆ. ಯಾರೋ ಬಲವಾಗಿ ಅವನ ಕೈ ಮತ್ತು ಕತ್ತನ್ನು ಇಸುಕ್ತಾ ಇರ್ತಾರೆ. ಅಲ್ಲೇ ಪಕ್ಕ ಇದ್ದಂಥ ಗ್ಲಾಸ್ನ ಇಟ್ಕೊಂಡು ಇವನಿಗೆ ಚೂರಿ ಹಾಕ್ಬಿಡ್ತಾರೆ. ಆಮೇಲೆ ಇವ್ನು ಮತ್ತೆ ಕಣ್ಬಿಟ್ಟು ನೋಡಿದಾಗ ಇದು ಥರ್ಡ್ ಟೈಮ್ ಆಗಿರುತ್ತೆ. ಇದು 3ನೇ ಸಲ ಇದೇ ಥರ ಕೆಟ್ಟ ಕನ್ಸು ಕೂಡ ಬಿದ್ದಿರುತ್ತೆ. ಈಗ ವಿಘ್ನೇಶ್ಗೆ ಏನೋ ಒಂಥರ ಭಯ ಆಗ್ತಿದೆ. ಯಾಕೆ ಈ ಮನೆಯಲ್ಲಿ ಡೈಲಿ ಒಂದೊಂದು ಥರ ನನಗೆ ಈ ಥರ ಕೆಟ್ಟ ಕನ್ಸು ಬೀಳ್ತಾ ಇದೆಯಲ್ಲ, ಏನಾಗ್ತಿದೆ ಅಂತ ಯೋಚನೆ ಮಾಡ್ತಿದ್ದಾನೆ. ಇನ್ನು ಆಫೀಸ್ಗೆ ಹೋದ್ಮೇಲೆ ಅವನು ಮೂವಿ ಪ್ರೊಡಕ್ಷನ್ನ ಮಾಡ್ತಾ ಇರ್ತಾರೆ. ಆವಾಗ ಒಂದು ಗೋಸ್ಟ್ ಹೀರೋಯಿನ ಬೇಕು ಅನ್ಬೇಕಾದ್ರೆ ಇಲ್ಲಿ ಕಾರ್ತಿಕ ಕೂಡ ಇರ್ತಾಳೆ. ನಾನು ಕೂಡ ಒಂದು ಚಾನ್ಸ್ ಟ್ರೈ ಮಾಡ್ತೀನಿ ಅಂತ ಮಾಡ್ತಾ ಇರ್ತಾಳೆ. ಆಗ ಅವಳ ಎಕ್ಸ್ಪ್ರೆಷನ್ ಮತ್ತು ವಾಯ್ಸ್ ಎರಡೂ ಕೂಡ ತುಂಬ ಮ್ಯಾಚ್ ಆಗುತ್ತೆ. ಇನ್ನು ಅವಳನ್ನೇ ಕೂಡ ಇಲ್ಲಿ ವಿಘ್ನೇಶ್ ಓಕೆ ಮಾಡ್ತಾನೆ. ಇವನು ಮನೆಗೆ ಬಂದಾಗ ಮನೆಯಲ್ಲಿ ಕರೆಂಟ್ ಇರೋದಿಲ್ಲ. ಒಳಗೆ ಬರ್ತಾ ಇದ್ದಾನೆ. ಆ ಒಂದು ಹೋಲಿಂದ ಇವಿಲ್ ಕಣ್ಣು ಅನ್ನೋದು ಈ ಕಡೆ ವಿಘ್ನೇಶ್ನ ನೋಡ್ತಾ ಇರುತ್ತೆ. ಇನ್ನು ಮತ್ತೆ ವಿಘ್ನೇಶ್ ಮಲಗಿದ ಮೇಲೆ ಅವನಿಗೆ ಇದೇ ರೀತಿಯ ಇನ್ನೊಂದ್ಸಲ ಕೆಟ್ಟ ಕನಸು ಅನ್ನೋದು ಬೀಳ್ತಾ ಇರುತ್ತೆ. ಅವನು ಕನಸಲ್ಲಿ ಯಾವುದೋ ಒಂದು ಕಡೆ ಹೋಗಿ ಏನೋ, ಈಗ ವಿಘ್ನೇಶ್ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಅಂತ ಡಾಕ್ಟರ್ ಹತ್ರ ಹೋಗ್ತಾ ಇದ್ದಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಡಾಕ್ಟರ್, ಹೌದು ನೀವು ಹೇಳಿ ಕೇಳಿ ಡೈರೆಕ್ಟ್ರು ಅಂತ ಹೇಳ್ತೀರಾ, ಫಿಲಮ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಆರರ್ ಫಿಲಮ್ಸ್ನ ನೋಡಿರೋದ್ರಿಂದ ತುಂಬ ಭಯಾನಕಿ ನಿಮ್ಮ ಕನಸುಗಳು ಇದೇ ಥರ ಬೀಳ್ತಾ ಇರುತ್ತೆ. ಮೇ ಬಿ ಇದೇ ರೀಸನ್ ಅಂತ ಅನಿಸುತ್ತೆ. ನಾವು ಯಾವುದಾದ್ರೂ ಸ್ಟೋರಿನ ಅಥವಾ ಯಾವುದಾದ್ರೂ ಫಿಲಮ್ನ ನೋಡಿದ್ರೆ ಅದೇ ರೀತಿಯ ಕೆಟ್ಟ ಕನಸು ನಮಗೆ ಬೀಳುತ್ತೆ. ಇದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ, ನೀವು ಮೆಡಿಟೇಷನ್ನ ಮಾಡಿ ಅಂತ ಡಾಕ್ಟರ್ ಹೇಳಿ ಕಳಿಸ್ತಿದ್ದಾರೆ. ಇನ್ನು ವಿಘ್ನೇಶ್ ಆಫೀಸ್ಗೆ ಹೋಗಿ ಅವಾಗಲೂ ಕೂಡ ಮೂಡ್ ಅಪ್ಸೆಟ್ ಆಗಿರುತ್ತೆ. ಮನೆಗೆ ಹೋಗ್ತಾ ಇದ್ದಾನೆ. ಮನೆಗೆ ಹೋಗಿ ಇವತ್ತು ನಿದ್ದೆನೇ ಮಾಡಬಾರ್ದು, ಹಾಗೆ ಎದ್ದು ಕೂತಿರ್ಬೇಕು, ಈ ಕನಸಿಂದ ದೂರ ಇರಬೇಕು ನಾನು ಅಂತ ಅಂದ್ಕೊಂಡಿರ್ತಾನೆ. ಅವನಿಗೆ ಸುಮಾರು ಹೊತ್ತುಗಳ ಕಾಲ ಹಾಗೆ ಎದ್ದು ಕೂತಿರ್ತಾನೆ. ಅದಾದಮೇಲೆ ಅವನಿಗೆ ನಿದ್ದೆ ಬಂದ್ಬಿಡುತ್ತೆ. ಅದೇ ರೀತಿ ಮತ್ತೆ ಇನ್ನೊಂದು ಸಲ ಅವನಿಗೆ ಕನಸು ಬೀಳ್ತಾ ಇರುತ್ತೆ. ಆವಾಗ ಫ್ಲ್ಯಾಟಲ್ಲಿ ಯಾರೂ ಕೂಡ ಇಡೋದಿಲ್ಲ. ಅವನು ಒಂದು ರೂಮ್ಗೆ ಹೋಗ್ತಾ ಇದ್ದಾನೆ. ರೂಮ್ಗೆ ಹೋದಾಗ ಒಂದು ಫೋಟೋ ಕಾಣಿಸ್ತಾ ಇರುತ್ತೆ. ಆ ಫೋಟೋನ ನೋಡ್ತಾ ಇರುತ್ತೆ. ಅದು ಒಂದು ದೊಡ್ಡ ಫ್ಯಾಮಿಲಿ ಆಗಿರುತ್ತೆ. ಅದೇ ರೀತಿ ಪಕ್ಕದಲ್ಲಿ ಒಂದು ಪಿಯಾನೋ ಇದ್ದಕ್ಕಿದ್ದಾಗೆ ಅದೇ ಬಾರಿಸ್ತಾ ಇರುತ್ತೆ. ಪಿಯಾನೋದು ಸೌಂಡ್ ಅವನಿಗೆ ಕೇಳೋದಕ್ಕೆ ಆಗ್ತಿರಲ್ಲ. ಪಕ್ಕದಲ್ಲಿ ಒಂದು ಹುಡುಗಿ ಕೂಡ ಕೂತಿರುತ್ತೆ. ಹುಡುಗಿ ನೋಡೋದಕ್ಕೆ ವಿಕಾರವಾಗಿರುತ್ತೆ. ಮತ್ತು ಇಲ್ಲಿ ಈ ಕಡೆ ವಿಘ್ನೇಶ್ ಎದ್ದು ಕೂತ್ಕೊತಿದ್ದಾನೆ. ನನಗೆ ಮತ್ತೆ ಕನಸು ಬಿತ್ತಲ್ಲ, ನಾನು ಯಾವಾಗ ಮಲ್ಕೊಂಡೆ ಅಂತ ತುಂಬ ಭಯ ಪಡ್ತಿದ್ದಾನೆ.
ಮತ್ತೆ ವಿಘ್ನೇಶ್ ಅವ್ನ ಫ್ರೆಂಡ್ಗೆ ಇಲ್ಲೆಲ್ಲ ಆಗಿರೋದ್ನೆಲ್ಲ ಹೇಳಿ ನನಗೆ ಭಯ ಆಗ್ತಿದೆ, ಈ ಮನೆಯಲ್ಲಿ ಏನೋ ಇದೆ ಅಂತ ಅನಿಸ್ತಿದೆ ಕಣೋ ಅಂತ ಹೇಳ್ತಿರ್ತಾರೆ. ಮಾರ್ನಿಂಗ್ 5 ಗಂಟೆ ಆಗುತ್ತೆ. ವಿಘ್ನೇಶ್ ಹೋಗಿ ಮಿರರ್ ಮುಂದೆ ನಿಂತ್ಕೊಂಡು ಹೊರಗಡೆ ಹೋಗಬೇಕು ಅಂತ ರೆಡಿ ಆಗ್ತಿರ್ತಾನೆ. ಮೊದಲಿನ ಹಾಗೆ ಇಲ್ಲಿ ಮಿರರ್ ಮತ್ತೆ ಫಾಗ್ ಆಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಆ ಮಿರರ್ನ ನೋಡ್ತಾ ನೋಡ್ತಾ ಇದ್ದಕ್ಕಿದ್ದ ಹಾಗೆ ವಿಘ್ನೇಶ್ನ ಓಲ್ಡ್ ವರ್ಷನ್ ಕಾಣಿಸ್ತಾ ಇರುತ್ತೆ. ಅವನು ತುಂಬ ವರ್ಷಗಳಾದ್ಮೇಲೆ ಹೇಗೆ ಕಾಣಿಸ್ತಾವೋ ಅದೇ ರೀತಿ ಅವನಿಗೆ ತಲೆಯೆಲ್ಲ ವೈಟ್ ಏರ್ಸ್ ಆಗಿರುತ್ತೆ. ಇದು ನೋಡಿ ವಿಘ್ನೇಶ್ಗೆ ಇನ್ನೂ ಕೂಡ ಭಯ ಆಗ್ತಿದೆ. ಅವನು ಅವನ್ನ ಮುಟ್ಕೊಂಡು ನೋಡ್ತಾ ಇದ್ದಾನೆ. ಇದೇನಿದು, ನನಗೆ ಹೆಂಗೆ ಕಾಣಿಸ್ತಾ ಇದೆ, ಏನಾಗಿದೆ ನನಗೆ ಅಂತ ತುಂಬ ಭಯ ಪಟ್ಕೊಂಡು ಕಿರ್ಚಾಡ್ತಿದ್ದಾನೆ. ಅವನ ಹಿಂದೆ ಎಂಟೈರ್ ಆ ಮನೆಯಲ್ಲಿ ಇದ್ದಂಥ ಫೋಟೋದಲ್ಲಿ ಇದ್ದಂಥ ಎಂಟೈರ್ ಫ್ಯಾಮಿಲಿ ಅವನ ಹಿಂದೆ ನಿಂತ್ಕೊಂಡಿರುತ್ತೆ. ಅದೇ ಇದು ಯಾವುದು ಕೂಡ ಅವನ ಕಣ್ಗೆ ಕಾಣಿಸೋದಿಲ್ಲ. ಇದರಿಂದ ಅವನು ಆ ಮನೆಯಿಂದ ಬಿಟ್ಟು ಓಡೋಗ್ತಿರ್ತಾನೆ. ಟ್ಯಾಕ್ಸಿನಲ್ಲಿ ಕೂತಾಗ್ಲೂ ಕೂಡ ಟ್ಯಾಕ್ಸಿನಲ್ಲಿ ಮಿರರ್ನ ನೋಡಿದಾಗ ಅವನು ಓಲ್ಡ್ ವರ್ಷನ್ ಕಾಣಿಸುತ್ತೆ. ಅದರಿಂದ ಭಯ ಬಿದ್ದು ಟ್ಯಾಕ್ಸಿಯಿಂದ ಇಳಿದು ಕೂಡ ನಡ್ಕೊಂಡು ಓಡೋಡ್ತಿದ್ದಾನೆ. ಅವನ ಫ್ರೆಂಡ್ ಮನೆಗೆ ಹೋಗಿ ನಡೆದಿದ್ದ ವಿಷಯನ ಹೇಳಿದ್ರು ಕೂಡ ಅವ್ನ ಫ್ರೆಂಡ್ ನಂಬೋದಿಲ್ಲ. ಮತ್ತೆ ಅವನ್ನ ಮಿರರ್ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದಾಗ ಅವನು ನಂಬ್ತಾನೆ. ಯಾಕಂದರೆ ಅವನ ಕಣ್ಣಿಗೂ ಕೂಡ ಇಲ್ಲಿ ಅವನ ಓಲ್ಡ್ ವರ್ಷನ್ ಕಾಣಿಸ್ತಾ ಇರುತ್ತೆ. ಅವನ ಫ್ರೆಂಡ್ ಮತ್ತು ವಿಘ್ನೇಶ್ ಇಬ್ಬರು ಕೂಡ ಸೇರಿಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟಲಲ್ಲಿ ಕರ್ಕೊಂಡೋದ್ಮೇಲೆ ಡಾಕ್ಟರ್ ಹೇಳ್ತಿದ್ದಾರೆ ಇದು ಮೋನೋಫೋಬಿಯಾ ಅಂತ. ಇದೊಂಥರ ಡಿಸಾರ್ಡರ್ ಇದ್ದಾಗೆ. ಇನ್ನು ಎಮೋಷನ್ ಮತ್ತು ಥಾಟ್ಸ್ ಎಲ್ಲದೂ ಕೂಡ ಒಟ್ಟಿಗೆ ಆದಾಗ ಈ ಥರ ಆಗುತ್ತೆ. ಇದಿನ್ನೂ ಕೂಡ ನಿಮಗೆ ಇನಿಷಿಯಲ್ ಸ್ಟೇಟಲ್ಲಿ ಇದೆ. ನೀವು ಯಾವತ್ತೂ ಕೂಡ ಒಬ್ಬಂಟಿಯಾಗಿ ಇರ್ಬೋದು. ಇದು ನಾನು ನಿಮಗೆ ಗೈಡ್ ಮಾಡ್ತಾ ಇದ್ದೀನಿ. ಏನೂ ಕೂಡ ತೊಂದರೆ ಆಗೋದಿಲ್ಲ, ಮಾತ್ರನ ಕೊಡ್ತೀನಿ ಅಂತ ಅವ್ರನ್ನ ಹೇಳಿ ಆಚೆ ಕಳಿಸ್ತಿದ್ದಾರೆ. ಇನ್ನು ಫ್ಲ್ಯಾಟ್ಗೆ ಅಶ್ವಿನ್ ಮತ್ತು ಪ್ರಭಾ ಅನ್ನೋ ಇಬ್ಬರು ಫ್ರೆಂಡ್ಸ್ ಕೂಡ ಬಂದಿರ್ತಾರೆ. ಅವ್ರ ಜೊತೆ ಇಬ್ಬರು ಕೂಡ ಮಲಗಿರ್ತಾರೆ. ಅದಾದ ರೀತಿ ಮತ್ತೆ ಕನಸಲ್ಲಿ ಯಾರೋ ಬಂದು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ನಿಜವಾಗ್ಲೂ ಕೂಡ ಅವನ್ನ ಮುಟ್ಟಾಗೆ ಅವನಿಗೆ ತೊಂದರೆ ಕೊಟ್ಟಾಗೆ ಕಾಣಿಸುತ್ತೆ. ಇದರಿಂದ ವಿಘ್ನೇಶ್ಗೆ ಭಯ ಆಗಿ ಅಲ್ಲಿಂದ ಓಡೋಗ್ತಾನೆ. ಮಾರ್ನಿಂಗ್ ಎದ್ದು ವಿಘ್ನೇಶ್ನ ಫ್ರೆಂಡ್ಸ್ ಆದಂಥ ಅಶ್ವಿನ್ ಮತ್ತು ಪ್ರಭಾ ನೋಡಿದ್ರೆ ಅವರೆಲ್ಲೂ ಕೂಡ ಇರೋದಿಲ್ಲ. ಇವರು ಭಯಪಟ್ಟು ಮನೆಗೆಲ್ಲ ಫೋನ್ ಮಾಡ್ತಿದ್ದಾರೆ. ಮನೆ ಕೂಡ ಅವನು ಹೋಗಿರೋದಿಲ್ಲ. ಅದಾದಮೇಲೆ ಅವನ ಗರ್ಲ್ ಫ್ರೆಂಡ್ ಕಾರ್ತಿಕಾನ ಮೀಟ್ ಮಾಡ್ತಾ ಇದ್ದಾರೆ. ಕಾರ್ತಿಕಾಗೆ ವಿಘ್ನೇಶ್ನ ಸಿಚುವೇಶನ್ ಎಲ್ಲ ಸ್ಟೇಷನ್ಗೆ ರಿಪೋರ್ಟ್ ಮಾಡೋಣ, ಪೊಲೀಸ್ಗೆ ಇನ್ಫಾರ್ಮ್ ಮಾಡೋಣ, ವಿಘ್ನೇಶ್ಗೆ ಏನೋ ಆಗೋದಕ್ಕಿಂತ ಮುಂಚೆ ಇದು ಮಾಡಿದ್ರೆ ವಾಸಿ ಅಂತ ಹೇಳಿರ್ತಾಳೆ ಕಾರ್ತಿಕಾ. ಇಲ್ಲಿ ವಿಘ್ನೇಶ್ನ ಫ್ರೆಂಡ್ಸ್ ಎಲ್ಲ ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿರ್ತಾರೆ. ಅದೇ ರೀತಿ ಪೊಲೀಸ್ ಸ್ಟೇಷನಲ್ಲಿ ಮೊದಲೇ ವಿಘ್ನೇಶ್ ಕೂತಿರ್ತಾನೆ. ವಿಘ್ನೇಶ್ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ಗೆ ಹೇಳ್ತಿದ್ದಾರೆ, ಸರ್ ನನಗೆ ಏನಾಗ್ತಿದೆ ಅಂತ ಗೊತ್ತಿಲ್ಲ, ನಾನು ನಿಮಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಿಲ್ಲ, ನನಗೆ ತುಂಬ ಭಯ ಆಗ್ತಿದೆ, ನೀವೇ ನನಗೆ ಇದನ್ನು ಸಾಲ್ವ್ ಮಾಡಬೇಕು ಅಂತ ಕೇಳ್ಕೊತಿದ್ದಾನೆ. ಈ ಪೊಲೀಸ್ ಒನ್ ಟೈಮ್ ಆಲ್ರೆಡಿ ಮೀಟ್ ಮಾಡಿರ್ತಾರೆ. ವಿಘ್ನೇಶ್ನ ಮೀಟ್ ಮಾಡಿ ಅವನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಇವ್ರ ಮನೆ ಕೂಡ ಬಂದಿರ್ತಾರೆ. ನೋಡಿ ವಿಘ್ನೇಶ್, ಇದಕ್ಕಿಂತ ಮುಂಚೆ 2 ವರ್ಷದಿಂದ ಈ ಮನೆಯಲ್ಲಿ ನೀವಿರೋ ಫ್ಲ್ಯಾಟಲ್ಲಿ ಒಂದು ಡೆತ್ ಆಗಿತ್ತು. ಇಬ್ಬರು ಕಪಲ್ ಕೂಡ ಹ್ಯಾಂಗ್ ಮಾಡ್ಕೊಂಡಿದ್ದು. ಅದೇ ರೀತಿ ಇನ್ನಿಬ್ಬರು ಕೂಡ ನ್ಯೂ ಕಪಲ್ ಆ ಮನೆಗೆ ಬಂದು 2 ದಿನ ಆದಮೇಲೆ ಅವರು ಕೂಡ ಡೆತ್ ಆಗಿದ್ರು. ಆವಾಗ CCTVನ ಚೆಕ್ ಮಾಡಿದಾಗ ಆ ಮನೆಗೆ ಒಬ್ಬ ಕಳ್ಳ ಬಂದಿದ್ದು. ಅವನೇ ಬಂದು ಆ ಮನೆಯಲ್ಲಿರೋನ ಕೊಲೆ ಮಾಡಿರ್ಬೋದು ಅಂತ ನಾವು ಅವನನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿರ್ತಾರೆ. ಆಗ ವಿಘ್ನೇಶ್ ಆ ಕಳ್ಳನ ಮೀಟ್ ಮಾಡಿ ವಿಚಾರಿಸ್ಬೇಕು ಅಂತ ಹೋದಾಗ, ಇಲ್ಲ ಸರ್, ನಾನು ಆ ಮನೆಗೆ ಕಳ್ತನ ಮಾಡಬೇಕು ಅಂತಲೇ ಹೋಗಿದ್ದೆ, ಆದರೆ ಗಂಡ ಹೆಂಡತಿ ಇಬ್ಬರು ಕೂಡ ಜಗಳಾಡ್ಕೊಂಡು ಅವರಿಬ್ಬರು ಕೂಡ ಅವರೇ ಕೊಂದಾಕಿದ್ರು, ನಾನು ಅದನ್ನು ಏನು ಕೂಡ ಮಾಡಿಲ್ಲ ಅಂತೇಳಿ ಆ ಕಳ್ಳ ಹೇಳ್ತಿದ್ದಾನೆ. ಇನ್ನು ವಿಘ್ನೇಶ್ ಫ್ರೆಂಡ್ಸ್ ಎಲ್ಲ ಬಂದು ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ರಿಪೋರ್ಟ್ ಮಾಡಬೇಕು ಅಂತ ಬಂದಿರ್ತಾರೆ. ಆಗ ಪೊಲೀಸ್ ಇಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳ್ತಿದ್ದಾರೆ. ಆ ಫ್ಲ್ಯಾಟಲ್ಲಿ ತುಂಬ ಮಿಸ್ಟೀರಿಯಸ್ ಆಗಿರೋ ಡೆತ್ನ ಆಗಿದೆ, ನೀವೇ ನಿಮ್ಮ ಫ್ರೆಂಡ್ಸ್ನ ನೋಡ್ಕೊಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಇನ್ನು ವಿಘ್ನೇಶ್ ಮನೆಗೆ ಹೋದ್ಮೇಲೆ ನನಗೆ ಈ ಥರ ಕನ್ಸು ಬೀಳಬಾರ್ದು ಅಂತ ಅವ್ನು ಮಲ್ಗೋ ಬೆಡ್ಗೆ ಅವನೇ ಟೈಮ್ ಮಾಡ್ಕೊತಿದ್ದಾನೆ. ಹಗ್ಗದಿಂದ ಅವನೇ ಕಟ್ಟಾಕೊತಿದ್ದಾನೆ. ಇನ್ನು ಈ ಕಡೆ ವಿಘ್ನೇಶ್ ಟೈಮ್ ಮಾಡಿಕೊಂಡು ಮಲಗಿರಬೇಕಾದ್ರೆ ಅವ್ರ ಮನೆಗೆ ಅವ್ರ ಪೇರೆಂಟ್ಸ್ ಕೂಡ ಬರ್ತಿದ್ದಾರೆ. ಪೇರೆಂಟ್ಸ್ ಬಂದು ಬೆಲ್ ನಾಕ್ ಮಾಡಿದ್ರೆ ಅವನು ತೆಗಿಯೋ ಸಿಚುವೇಷನಲ್ಲಿ ಇರೋದಿಲ್ಲ. ಅವ್ರ ಪೇರೆಂಟ್ಸ್ ಬೇಜಾರು ಮಾಡಿಕೊಂಡು ಹೋಗ್ತಿದ್ದಾರೆ. ಅದಾದಮೇಲೆ ಅವ್ರ ಪೇರೆಂಟ್ಸ್ ಈ ಕಡೆ ಅಶ್ವಿನ್ ಮನೆಗೆ ಹೋಗಿ, ನನ್ನ ಮಗನ ಸ್ಥಿತಿ ಹೀಗಾಗೋಯ್ತಲ್ಲ, ನೀವೇ ಏನಾದರೂ ಮಾಡಬೇಕಪ್ಪ ಅಂತ ಕೇಳ್ಕೊತಿರ್ತಾರೆ. ವಿಘ್ನೇಶ್ ತುಂಬ ದಿನದಿಂದ ಮನೆಯಿಂದ ಆಚೆನೇ ಬರೋದಿಲ್ಲ. ಅವನು ಅನ್ಕಾನ್ಷಿಯಸ್ ಆಗಿರ್ತಾನೆ. ಎಲ್ರಿಗೂ ಕೂಡ ಅವನು ಮಿಸ್ ಆಗಿದ್ದಾನೆ ಅಂತಲೇ ಅಂದ್ಕೊಂಡಿರ್ತಾರೆ. ಆಮೇಲೆ ಅವನಿಗೆ ಕಾನ್ಷಿಯಸ್ನೆಸ್ ಬರುತ್ತೆ. ಆಮೇಲೆ ಅವನಿಗೆ ಯಾವುದೋ ಆತ್ಮ ಮಾತಾಡೋತ್ತಿರ ಪಿಯಾನೋ ಸೌಂಡ್ ಆಗೋ ಥರ ಅವನಿಗೆ ಕೇಳಿಸಿರುತ್ತೆ. ಅವನು ಹಾಗೆ ಅದನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಹಾಗೆ ಅವನು ಬಂದಾಗ ಗೋಡೆ ಹತ್ರ ಒಂದು ಹೋಲ್ ಕಾಣಿಸುತ್ತೆ. ಆ ಹೋಲಲ್ಲಿ ಯಾರೋ ಅವನನ್ನ ನೋಡ್ತಿರೋ ಹಾಗೆ ಕಾಣಿಸ್ತಾ ಇರುತ್ತೆ. ಆ ವಾಲಿರೋ ವಾಲ್ಪೇಪರ್ನ ರಿಮೂವ್ ಮಾಡಿದಾಗೆ ಅಲ್ಲೊಂದು ಪ್ಲೇವುಡ್ ಕಾಣಿಸುತ್ತೆ. ಅಲ್ಲೊಂದು ರೂಮ್ ಕೂಡ ಅವನಿಗೆ ಕಾಣಿಸ್ತಾ ಇರುತ್ತೆ. ಇದು ಏನು ಸೆಕ್ರೆಟ್ರಿ, ಇದು 2 BHK ಅಂತ ಹೇಳಿದ್ದ. ಆ ರೂಮ್ ಒಳಗೆ ಹೋದಾಗ ಅವ್ನ ಕನಸಲ್ಲಿ ಕಂಡಂಥ ಒಂದು ಫೋಟೋ ಕೂಡ ಕಾಣಿಸುತ್ತೆ. ಪಕ್ಕದಲ್ಲಿ ಪಿಯಾನೋ ಕೂಡ ಇರುತ್ತೆ. ಸೆಕ್ರೆಟರಿ ನನಗೆ ಯಾವ ಥರ ಕೇಳ್ದ, ಒಂದು ಎಕ್ಸ್ಟ್ರಾ ರೂಮ್ ಇದ್ರೂ ಕೂಡ
ಇದ್ದಕ್ಕಿದ್ದಂತೆ ಆ ಪಿಯಾನೋ ಸೌಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಮೇಲೆ ಒಂದು ಹುಡುಗಿ ಕೂಡ ಕೂತಿರ್ತಾಳೆ. ಇದರಿಂದ ಅವನು ಓಡ್ ಬಂದು ಸೆಕ್ರೆಟರಿಗೆ ಹೊಡಿತಾ ಇರ್ತಾನೆ. ಯಾಕೋ ಈ ಥರ ಸುಳ್ಳು ಹೇಳ್ದೆ, ನಿನ್ನ ಮನೆಯಲ್ಲಿ 3 BHK ಇದ್ದರೂ ಕೂಡ 2 BHK ಅಂತ ಆ ರೂಮ್ನ ಕ್ಲೋಸ್ ಮಾಡಿಸಿದ್ದೆ. ಆ ಮನೆಯಲ್ಲಿ ನನಗೆ ಏನೇನೋ ಆಗ್ತಾ ಇದೆ, ನಾನು ಈ ಮನೆಗೆ ರೆಂಟ್ ಪೇ ಮಾಡ್ತಿದ್ದೀನಿ, ಇದಕ್ಕೆಲ್ಲ ನ್ಯಾಯ ಕೊಡು ಅಂತ ಹೊಡಿತಾ ಇರ್ತಾನೆ. ಸರ್, ಈ ವಿಷಯ ನನಗೂ ಕೂಡ ಗೊತ್ತಿಲ್ಲ, ಬಿಲ್ಡರ್ ನನಗೆ ಈ ಮನೆನ ಕೊಟ್ಟಿದ್ದು, ನಾನು ಈ ಮನೆನ ತೊಗೊಂಡಿದ್ದೆ ಅಷ್ಟೇ ಅಂತ ಹೇಳಿ ಅವನು ಹೇಳ್ತಿರ್ತಾನೆ. ನೀನಷ್ಟು ಚೀಪ್ ರೇಟಲ್ಲಿ ಮನೆ ರೆಂಟ್ನ ಮಾಡಿ ಮಾತ್ರ ಕೊಡಿ ಅಂತ ಅಂದಾಗ ನಾನು ಅರ್ಥ ಮಾಡ್ಕೊಬೇಕಾಗಿತ್ತು ಈ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದೆ ಅಂತ. ಆದರೆ ನನಗೆ ಏನು ಕೂಡ ಗೊತ್ತಾಗಲಿಲ್ಲ. ನಿನಗೆ ಏನು ಮಾಡಬೇಕು ನಾನು ಅಂತೇಳಿ ಹೊಡಿತಾ ಇರ್ತಾನೆ ವಿಘ್ನೇಶ್. ಇಲ್ಲಿರೋ ಈ ಸೆಕ್ರೆಟರಿಗೆ ಆ ಪೊಲೀಸರವರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅವರು ಕೂಡ ವಿಷಯನ ಕಂಪ್ಲೀಟಾಗಿ ವಿಘ್ನೇಶ್ಗೆ ಹೇಳೋದಿಲ್ಲ. ಇನ್ನು ಈ ಮನೆಯ ಫ್ಲ್ಯಾಶ್ ಬ್ಯಾಕ್ನ ನೋಡೋದಾದರೆ, ಈ ಮನೆಯಲ್ಲಿ ಒಬ್ಬ ವಯಸ್ಸಾದ ಒಬ್ಬ ಅಜ್ಜಿಗೆ 2 ಗಂಡು ಮಕ್ಕಳು ಮತ್ತು 2 ಸೊಸೆದಿರು ಹಾಗೆ ಮೊಮ್ಮಕ್ಕಳು ಕೂಡ ಇರ್ತಾರೆ. ಹಾಗೆ ಅವರು ಗಂಡ ಇಲ್ಲಿ ತೀರೋಗ್ತಾರೆ. ಇದರಿಂದ ಅವ್ರಿಗೆ ತುಂಬ ಬೇಜಾರಾಗುತ್ತೆ. ಆದರೆ ಅವ್ರ ಗಂಡನ ಆತ್ಮ ಇಲ್ಲೇ ಈ ಮನೆಯಲ್ಲೇ ಹೋರಾಡ್ತಾ ಇರುತ್ತೆ. ನೋಡಿ, ನಿನ್ನ ಅಪ್ಪನ ಆತ್ಮ ನನ್ನ ಹತ್ರ ಮಾತಾಡ್ತಾ ಇದೆ, ನಮ್ಮೆಲ್ಲ ಖುಷಿ ಸಂದರ್ಭದಲ್ಲೂ ಕೂಡ ಅವರು ಇರ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಒಂದ್ಸಲ ಇದ್ದಕ್ಕಿದ್ದಂತೆ ಈ ಒಂದು ಲೇಡಿ ಅವರ ಮಗ ಅಶೋಕ್ ಅನ್ನೋರು ಆಕ್ಸಿಡೆಂಟ್ಗೆ ತುತ್ತಾಗ್ತಾರೆ. ಆಗ ಡಾಕ್ಟರ್ ಈ ಅಶೋಕ್ನ ಚೆಕ್ ಮಾಡಿ ನೋಡಿ ಇವರು ಇನ್ನು ಮಾತಾಡೋದಿಲ್ಲ, ಆದರೆ ಇವ್ರ ಕೈಲಿ ಓಡಾಡೋದಕ್ಕೂ ಕೂಡ ಆಗಲ್ಲ, ಸುಮ್ಮನೆ ಮನೆಗೆ ಕರ್ಕೊಂಡೋಗ್ಬೇಕಾಗುತ್ತೆ ಅಂತ ಹೇಳ್ತಿರ್ತಾರೆ. ಇನ್ನು ಅವ್ರ ತಾಯಿ ಇದ್ದವರು, ಇಲ್ಲ ನನ್ನ ಮಗ ಇನ್ನು 2 ದಿನದಲ್ಲಿ ಮಾತಾಡ್ತಾನೆ, ನನಗೆ ನನ್ನ ಯಜಮಾನರು ಹೇಳ್ತಾ ಇದ್ದಾರೆ, ಇವರಪ್ಪ ನನಗೆ ಕನಸಲ್ಲಿ ಬಂದು ಹೇಳ್ತಾ ಇದ್ದಾರೆ ಅಂತ ಹೇಳ್ತಿರ್ತಾರೆ. ಮನೆಯವರೆಲ್ಲರೂ ಕೂಡ ಅಮ್ಮ ಏನು ಮಾತಾಡ್ತಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಅಜ್ಜಿ ಹೇಳ್ದಾಗೆ ಅವರು ಮತ್ತೆ 2 ದಿನದಲ್ಲಿ ಎಲ್ಲರ ಜೊತೆ ಮಾತಾಡಿಕೊಂಡು ಆರಾಮಾಗಿರ್ತಾರೆ. ಮನೆಯವರೆಲ್ಲರೂ ಕೂಡ ಇವ್ರ ಮಾತನ್ನು, ಅಜ್ಜಿ ಮಾತನ್ನು ನಂಬ್ತಾ ಇರ್ತಾರೆ. ಅವ್ರ ಮಗಳು ಒಂದು ಪಿಯಾನೋ ಕಾಂಪಿಟೇಷನಲ್ಲಿ ಪಿಯಾನೋನು ಕೂಡ ಗೆದ್ಕೊಂಡು ಬಂದಿರ್ತಾಳೆ. ಮತ್ತೆ ಇನ್ನೊಂದು ದಿನ ಅಜ್ಜಿ ಮನೆಯವರೆಲ್ಲರೂ ಕೂಡ ಕರೆಸ್ತಾ ಇದ್ದಾರೆ. ನೋಡಿ, ನಿಮ್ಮ ತಂದೆ ನನಗೆ ಹೇಳ್ತಿದ್ದಾರೆ, ಇನ್ನು 2 ವರ್ಷ ನಾವು ಎಲ್ಲರೂ ಕೂಡ ಸತ್ತೋಗ್ತೀವಿ, ಅದು ತುಂಬ ಕೆಟ್ಟದಾಗಿ ನಮ್ಮ ಮರ್ಡರ್ ಆಗುತ್ತೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಸಂಡೇ ನಾವೇ ಈ ಬರೋ ಭಾನುವಾರ ನಾವೆಲ್ಲರೂ ಕೂಡ ಹ್ಯಾಂಗ್ ಮಾಡ್ಕೊಳ್ಳೋಣ, ನಮ್ಮ ಪಾಡಿಗೆ ನಾವೇ ಸತ್ತೋಗೋಣ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಮನೆಯವರೆಲ್ಲರೂ ಕೂಡ 3rd ರೂಮಲ್ಲಿ ಎಲ್ಲರೂ ಹ್ಯಾಂಗ್ ಔಟ್ ಮಾಡಿ ಅವರು ಸತ್ತೋಗ್ತಾರೆ. ಇದು ಒಂದು ಮಿಸ್ಟೀರಿಯಸ್ ಡೆತ್ ಆಗಿರುತ್ತೆ. ಇದೆಲ್ಲ ವಿಘ್ನೇಶ್ಗೆ ಆ ಫೋಟೋನ ನೋಡಿದ ತಕ್ಷಣ ಅವನ ತಲೆನಲ್ಲಿ ಈ ಪಿಕ್ಚರ್ ಅನ್ನೋದು ಬಂದ್ಬಿಡುತ್ತೆ. ಇದೆಲ್ಲ ನೋಡೋದಕ್ಕೆ ತುಂಬ ವಿಯರ್ಡ್ ಆಗಿ ಕಾಣಿಸ್ತಾ ಇರ್ಬೋದು. ಒಂದು ಆತ್ಮಕ್ಕೋಸ್ಕರ ಮನೆಯವರೆಲ್ಲರೂ ಕೂಡ ಅವ್ರ ಲೈಫ್ನ ಡಿಸ್ಟ್ರಾಯ್ ಮಾಡಿಕೊಂಡ್ರು. ಅವನು ಆ ರೂಮ್ಗೆ ಹೋದಾಗ ಅವರೆಲ್ಲರೂ ಕೂಡ ಅವನ ಕಣ್ಣಿಗೆ ಕಾಣಿಸ್ತಾ ಇರ್ತಾರೆ. ಆ ತಾತ, ಅವರಿಬ್ಬರು ಗಂಡು ಮಕ್ಕಳು, ಅವ್ರ ಸೊಸೆ ಅಂದರು, ಮಕ್ಕಳು ಎಲ್ಲರೂ ಕೂಡ ಅಲ್ಲೇ ಕೂತಿರೋ ಹಾಗೆ ಅವನಿಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಇದೇ ಕತೆನ ಇಟ್ಕೊಂಡು ತನ್ನ ಜೀವನದಲ್ಲಿ ನಡೆದಿರೋ ಕತೆನ ಇಟ್ಕೊಂಡು ಅವನು ಒಂದು ಫಿಲಮ್ ಕೂಡ ಮಾಡ್ತಾನೆ. ಇದು ಒಂದು ಫಿಲಮ್ನ ಮಾಡಿದಾಗ ಅದು ತುಂಬ ಹಿಟ್ ಆಗುತ್ತೆ, ಅವನಿಗೆ ಒಳ್ಳೆ ನೇಮ್ ಕೂಡ ಬರುತ್ತೆ. ಇಲ್ಲಿಗೆ ಈ ಕತೆ ಕೂಡ ಮುಗಿತಾ ಬರ್ತಿದೆ. ಎಲ್ರಿಗೂ ಧನ್ಯವಾದಗಳು.